ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿತನಹಾನಿ ಸಾಧನಬಲಂ ಭಕ್ತಿಶ್ರುತಿಃ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ವಿಷ್ಣುತ್ವವಿನಯ ಪಾಠಕ್ಕೆ ಸುಸ್ವಾಗತ. ವಿಷ್ಣುತ್ವವಿನಯದಲ್ಲಿ ಆಚಾರ್ಯರು ವಿಷ್ಣು ಸದಾಗಮೈಕ ವಿಜ್ಞೇಯ ಅಂತ ಹೇಳಿದರು. ಸದಾಗಮಗಳಿಂದ ಮಾತ್ರ ಅವನನ್ನು ತಿಳಿಲಿಕ್ಕೆ ಸಾಧ್ಯ. ಯಾವುದು ಸದಾಗಮಗಳು ಅವುಗಳನ್ನು ಹೇಳಿದರು. ವೇದಾದಿಗಳು ಸದಾಗಮಗಳು. ಅಂತಹ ವೇದಗಳಿಂದ ಮಾತ್ರ ಪರಮಾತ್ಮನನ್ನು ಅರಿಯಲಿಕ್ಕೆ ಸಾಧ್ಯ. ಬೇರೆ ಇನ್ಯಾವುದರಿಂದಲೂ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನು ನಿರೂಪಣೆ ಮಾಡಿದರು. ಅದರ ಮೇಲೆ ಪ್ರಶ್ನೆ: ವೇದವೇ ಅಪ್ರಮಾಣವಾಗಿರುವಾಗ ಅಂತಹ ಅಪ್ರಮಾಣವಾಗಿರತಕ್ಕಂತಹ ವೇದಗಳಿಂದ ಸಿದ್ಧನಾಗ್ತಕ್ಕಂತಹ ನಿಮ್ಮ ವಿಷ್ಣು ಎಷ್ಟು ಪ್ರಾಮಾಣಿಕ? ಅವನನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಪ್ರಮಾಣ ವೇದ. ಆ ವೇದವೇ ಅಪ್ರಮಾಣ ಅಂತಾದರೆ ಅಂತಹ ವೇದಗಳಿಂದ ವಿಷ್ಣುವನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆ. ವೇದ ಅಪ್ರಾಮಾಣ್ಯವನ್ನು ಶಂಕೆ ಮಾಡ್ತಕ್ಕಂಥವರು ಹೇಳ್ತಾರೆ, ಅತ್ರಾಹು ಯದ್ ಅನೃತಂ ತದಪ್ರಮಾಣಂ ದೃಷ್ಟಂ ಯಥಾ ಉನ್ಮತ್ತ ವಾಕ್ಯಂ ಅನೃತಂಚ ಪುತ್ರಕಾಮಃ ಪುತ್ರೇಷ್ಠ್ಯಾ ಯಜೇತ ಇತ್ಯಾದಿ ವಾಕ್ಯಂ. ಕೃತಾಯಾಮಪಿ ಇಷ್ಟೌ ಪುತ್ರಜನ್ಮ ಅನುಪಲಂಭಾತ್ ಏವಂ ಮೃದಬ್ರವೀತ್ ಇತ್ಯಾದಿ ಅನುಮಾನ ವಿರುದ್ಧತ್ವಾತ್. ಇಲ್ಲಿ ವೇದ ಪ್ರಾಮಾಣ್ಯ ವಿಷಯದಲ್ಲಿ ವೇದವನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂಥವರು ಕೆಲವರು ಹೇಳ್ತಾರೆ, ಯಾವುದು ಸುಳ್ಳೋ ಅದು ಅಪ್ರಮಾಣ. ಹೇಗೆ ಅಂದರೆ, ಉನ್ಮತ್ತ ವಾಕ್ಯವತಿ, ಹುಚ್ಚನ ಮಾತಿನಂತೆ. ಹುಚ್ಚನ ಮಾತಿನಂತೆ ವೇದವು ಅಪ್ರಮಾಣ. ಯಾಕೆ? ಹುಚ್ಚ ಏನು ಹೇಳ್ತಾನೆ? ಬರೀ ಸುಳ್ಳು ಸುಳ್ಳು ಹೇಳ್ತಾನೆ ಅವನು. ಹಾಗೆ ಸುಳ್ಳಾದ್ದರಿಂದ ಅವನ ಮಾತು ಹೇಗೆ ಪ್ರಮಾಣ ಅಲ್ಲವೋ ಹಾಗೆ ವೇದವು ಸುಳ್ಳು ಹೇಳ್ತಾ ಇದೆ, ಆದ್ದರಿಂದ ಇದು ಅಪ್ರಮಾಣ. ಯತ ಅನೃತಂ ತದಪ್ರಮಾಣಂ ದೃಷ್ಟಂ. ಯಾವುದು ಸುಳ್ಳು ಹೇಳುತ್ತೋ ಅದು ಅಪ್ರಮಾಣ ಎಂಬುದಾಗಿ ದೃಷ್ಟವಾಗಿದೆ, ಕಂಡಿದೆ. ಹೇಗೆ? ಯಥಾ ಉನ್ಮತ್ತ ವಾಕ್ಯಂ, ಉನ್ಮತ್ತ ವಾಕ್ಯದಂತೆ. ವೇದ ಅಪ್ರಮಾಣಂ ಅನೃತತ್ವಾತ್ ಯಥಾ ಉನ್ಮತ್ತ ವಾಕ್ಯಂ ಅಂತ ವೇದವು ಅಪ್ರಮಾಣ. ಹುಚ್ಚನ ಮಾತಿನಂತೆ ವೇದವು ಸುಳ್ಳಾಗಿ ಹೇಳ್ತಾ ಇದೆ, ಆದ್ದರಿಂದ ಅದು ಅಪ್ರಮಾಣ. ಎಲ್ಲಿ ಸುಳ್ಳು ಹೇಳ್ತಾ ಇದೆ ಅಂದರೆ ನೋಡಿ, ಪುತ್ರಕಾಮಃ ಪುತ್ರೇಷ್ಠ್ಯಾ ಯಜೇತ ಅಂತ ವೇದ ಹೇಳುತ್ತೆ. ಆದರೆ
ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಪುತ್ರ ಸಂತಾನ ಆಗಿದ್ದೇ ಇಲ್ಲ. ಹಾಗಾದರೆ ಪುತ್ರಕಾಮಃ ಪುತ್ರೇಷ್ಟ್ಯ ಯಜೇತ ಈ ವಾಕ್ಯಗಳು ಪುತ್ರೇಷ್ಟಿಯನ್ನು ಆಚರಿಸಿದರೂ ಕೂಡ ಪುತ್ರಪ್ರಾಪ್ತಿ ಆಗದೇ ಇರುವುದರಿಂದ ಇವುಗಳು ಅಪ್ರಮಾಣ ಅಂತ ವೇದಗಳು ಅಪ್ರಮಾಣ. ಮತ್ತು ಮೃದಬ್ರವೀತ್ ಮಣ್ಣು ಮಾತನಾಡಿತು ಅಂತ ವೇದದಲ್ಲಿ ಬರ್ತದೆ. ಆದರೆ ಮಣ್ಣು ಮಾತಾಡುವುದಿಲ್ಲ. ಮೃತ್ ನವಕ್ತ್ರಿ ಜಡತ್ವಾತ್ ಜಲವತಿ ಎಂಬ ಅನುಮಾನದಿಂದ ವಿರೋಧ ಬರುತ್ತೆ. ಮೃದಬ್ರವೀತ್ ಮಣ್ಣು ಮಾತಾಡಿತು ಅಂತ ಹೇಳಿದರೆ ಇತ್ಯಾದಿ ಅನುಮಾನ ವಿರುದ್ಧತ್ವಾತ್ ಅನುಮಾನ ವಿರುದ್ಧವಾಗಿದೆ. ಮೃದಬ್ರವೀತ್ ಮಣ್ಣು ಮಾತಾಡಿತು, ಮಣ್ಣು ಮಾತಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಯಾಕೆ? ಜಡತ್ವಾತ್ ಮೃತ್ ನ ವಕ್ತ್ರಿ ಜಡತ್ವಾತ್ ಜಲವತ್ ಎಂಬುದಾಗಿ ಈ ಒಂದು ಅನುಮಾನದಿಂದ ಮೃದಬ್ರವೀತ್ ಇತ್ಯಾದಿ ವೇದವಾಕ್ಯಗಳಿಗೆ ವಿರೋಧ ಬರ್ತದೆ. ಇನ್ನು ಪುತ್ರಗಾಮಿಯಷ್ಟಿಯಾಗ ಮಾಡಿದಾಗಲೂ ಕೂಡ ಪುತ್ರ ಪ್ರಾಪ್ತಿ ಆಗದಿರೋದ್ರಿಂದ ವೇದ ಸುಳ್ಳು ಹೇಳ್ತಾ ಇದೆ. ಆದ್ದರಿಂದ ಅಪ್ರಮಾಣ. ಇನ್ನು ಲೋಕದಲ್ಲಿ ಈ ಸವ್ಯಾಹತವಾಗಿರುವಂಥದ್ದು ಅಪ್ರಮಾಣ ಅಂತ ಕಂಡಿದೆ. ಸುವ್ಯಾಹತ ತಾನು ಹೇಳಿದ್ದನ್ನೇ ಇನ್ನೊಮ್ಮೆ ವಿರುದ್ಧವಾಗಿ ಹೇಳೋದು. ಒಂದು ಕಡೆ ಹೇಳಿರುತ್ತೆ, ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಹೇಳೋದು. ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳೋದು ಅಂತ ಅರ್ಥ. ಸವ್ಯಾಹತಂಚ ಅಪ್ರಮಾಣಂ ದೃಷ್ಟಂ. ಎಲ್ಲಿ ಸವ್ಯಾಹತ, ಎಲ್ಲಿ ಅಂಥ ಮಾತುಗಳಿವೆ ಅಂತಂದರೆ ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ ಅಂತ ವೇದವಾಕ್ಯ ಇದೆ. ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ. ಸೂರ್ಯೋದಯವಾದ ಮೇಲೆ ಹೋಮ ಮಾಡಬೇಕು, ಸೂರ್ಯೋದಯಕ್ಕಿಂತ ಮೊದಲು ಹೋಮ ಮಾಡಬಹುದು. ಹಾಗಾದರೆ ಸೂರ್ಯೋದಯ ಆದಮೇಲೆ ಹೋಮ ಮಾಡಬೇಕು, ಸೂರ್ಯೋದಯಕ್ಕಿಂತ ಮೊದಲು ಹೋಮ ಮಾಡಬೇಕು. ಇದು ಏನು ಸವ್ಯಾಹತ, ವ್ಯಾಹತವಾದ್ದನ್ನು ಹೇಳುವಂಥದ್ದು, ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳುವಂಥದ್ದು. ಇದು ಅಪ್ರಮಾಣ. ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ. ಹೀಗೆ ಸೂರ್ಯೋದಯ ಆದಮೇಲೆ ಹೋಮ ಮಾಡಬೇಕು ಅಂತ ಒಮ್ಮೆ ಅರ್ಥ ಬರ್ತದೆ. ಇನ್ನೊಮ್ಮೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಮ ಮಾಡಬೇಕು ಅಂತ ಬರ್ತದೆ. ಹಾಗಾಗಿ ಯಾವ ಸರಿ? ಸೂರ್ಯೋದಯ ಆದಮೇಲೆ ಹೋಮ ಮಾಡಬೇಕು, ಸೂರ್ಯೋದಯಕ್ಕಿಂತ ಮೊದಲು ಹೋಮ ಮಾಡಬೇಕು? ಹೀಗೆ ಸವ್ಯಾಹತವಾದ್ದನ್ನು, ತನ್ನ ಮಾತಿಗೆ ವಿರುದ್ಧವಾದ್ದನ್ನು ಅದು ಹೇಳ್ತಾ ಇದೆ. ಆದ್ದರಿಂದ ವೇದ ಅಪ್ರಮಾಣ. ಆಮೇಲೆ ಪುನರುಕ್ತಂಚ ಅಪ್ರಮಾಣಂ. ಹೇಳಿದ್ದನ್ನೇ ಹೇಳ್ತಾ ಇದ್ದರೆ ಆ ಮಾತಿಗೆ ಬೆಲೆ ಇರಲ್ಲ, ಅದಕ್ಕೆ ಪುನರುಕ್ತಿ ದೋಷ. ಹೇಳಿದ್ದನ್ನೇ ಹೇಳು. ಪುನರುಕ್ತಂಚ ವೇದವಾಕ್ಯಂ ಶಾಖಾಂತರೋಕ್ತಸ್ಯ ಶಾಖಾಂತರೇ ಅಭಿಧಾನಾತ್. ಒಂದು ಶಾಖೆಯಲ್ಲಿ ಹೇಳ್ತಕ್ಕಂತಹ ವಿಚಾರವನ್ನು ಮತ್ತೊಂದು ಶಾಖೆಯಲ್ಲಿ ಹೇಳಿದೆ. ಹಾಗಾಗಿ ಒಂದು ಶಾಖೆಯಲ್ಲಿ ಹೇಳಿದ ವಿಚಾರವನ್ನೇ ಇನ್ನೊಂದು ಶಾಖೆಯಲ್ಲಿ ಹೇಳಿದ್ರಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದು. ಇಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳೋದು, ಅಲ್ಲಿ ಹೇಳಿದ್ದನ್ನು ಇನ್ನೊಂದು ಕಡೆ ಹೇಳೋದು. ಇದು ಪುನರುಕ್ತವಾಯಿತು. ಹೀಗೆ ಪುನರುಕ್ತಿಯು ಅಪ್ರಮಾಣ. ವೇದದಲ್ಲಿ ಹಾಗೆ ಶಾಖಾಂತರದಲ್ಲಿ ಹೇಳಿದ್ದನ್ನು ಮತ್ತೊಂದು ಶಾಖೆಯಲ್ಲಿ ಹೇಳಿದ್ದರಿಂದಾಗಿ ಈ ಪುನರಾವರ್ತಿ ಕಂಡಿದ್ದರಿಂದ ಇದು ಅಪ್ರಮಾಣ. ಏಕಸ್ಯಾಮಪಿ ಶಾಖಾಯಾಂ ವಾಕ್ಯ ಆವೃತ್ತಿ ದರ್ಶನಾತ್. ಒಂದು ಶಾಖೆಯಲ್ಲಿ ಹೇಳಿದ್ದನ್ನು ಇನ್ನೊಂದು ಶಾಖೆಯಲ್ಲಿ ಹೇಳಿದ್ದಾರೆ. ಒಂದೇ ಶಾಖೆಯಲ್ಲಿಯೇ ಒಂದೇ ರೀತಿಯ ವಾಕ್ಯಗಳು ಪುನರಾವೃತ್ತಿಯಾದ್ದು ತುಂಬ ಕಡೆ ಬರುತ್ತೆ. ಋಗ್ವೇದದಲ್ಲಿ ತುಂಬ ಕಡೆ ಇದೆ. ಆಮೇಲೆ ಈಗ ಕೆಲವು ಸೂಕ್ತಗಳು ಋಗ್ವೇದದಲ್ಲಿ ಆ ಸೂಕ್ತ ಇದೆ, ಯಜುರ್ವೇದದಲ್ಲಿ ಆ ಸೂಕ್ತ ಇದೆ. ಹೀಗೆ ಒಂದು ಶಾಖೆಯಲ್ಲಿ ಹೇಳಿದು ಮತ್ತೊಂದು ಕಡೆ ಹೇಳಿರುವಂಥದ್ದು, ಒಂದೇ ಶಾಖೆಯಲ್ಲಿ ಹೇಳಿದಂತಹ ವಾಕ್ಯವನ್ನು ಮತ್ತೆ ಮತ್ತೆ ಹೇಳಿರುವಂಥದ್ದು. ಹೀಗೆ ಪುನರುಕ್ತವಾದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದರೆ ಅದು ಅಪ್ರಮಾಣ. ಸ್ತ್ರೀ ಪ್ರಥಮಾಂ ಅನ್ವಾಹ ತಿರುತ್ತಮಾಂ ಇತಿ ಸ್ವಯಮೇವ ವಿಧಾನಾಚ್ಯ. ಅದನ್ನು ವೇದವೇ ಒಂದು ಕಡೆ ವಿಧಾನ ಮಾಡುತ್ತೆ.
ತ್ರಿಪ್ರಥಮಂ ಅನ್ವಾಹ ತಿರುತ್ತಮಾಂ ಅಂತ ತಾನೇ ಹೇಳಿಕೊಂಡಿದ್ದರಿಂದ ಇದು ಅಪ್ರಮಾಣ. ಇನ್ನು ನಿರರ್ಥಕಂಚ ಅಪ್ರಮಾಣಂ, ನಿರರ್ಥಕ ಅರ್ಥವಿಲ್ಲದನ್ನು ಹೇಳಿದರೆ ಅರ್ಥವೇ ಇಲ್ಲ ಆ ಮಾತಿಗೆ. ಶೃಣ್ಣೇವ ಜರ್ಭರಿ ಇತ್ಯಾದಿ ವಾಕ್ಯಗಳಿವೆ ವೇದವಾಕ್ಯದಲ್ಲಿ, ಅದಕ್ಕೆ ಅರ್ಥನೇ ಇಲ್ಲ, ಭಾಳ ಕಷ್ಟ ಇದೆ ಅದಕ್ಕೆ ಅರ್ಥ ಹೇಳುವಂಥದ್ದು. ಅಂತಹ ನಿರರ್ಥಕವಾಗಿರತಕ್ಕಂತಹ ವಾಕ್ಯಗಳಿವೆ, ಆದ್ದರಿಂದ ಅಪ್ರಮಾಣ. ಹೀಗೆ ಇನ್ನು ಪ್ರಮಾಣಾಂತರ ಸಿದ್ಧಾರ್ಥಂಚ ನ ಪ್ರಮಾಣಂ, ಒಂದು ಪ್ರಮಾಣದ ಸಿದ್ಧವಾಗಿರುತ್ತೆ, ಮತ್ತೆ ಮತ್ತೆ ಅದನ್ನು ಹೇಳೋದು, ಇನ್ನೊಂದು ಪ್ರಮಾಣದಿಂದ ಹೇಳೋದು. ಬೇರೊಂದು ಪ್ರಮಾಣದ ಸಿದ್ಧವಾಗಿರುತ್ತೆ ಈಗಾಗಲೇ, ಅದನ್ನು ವೇದದಿಂದ ಸಾಧನೆ ಮಾಡೋದು. ಹೀಗೆ ಪ್ರಮಾಣಾಂತರ ಸಿದ್ಧವಾದದ್ದನ್ನು ಸಾಧನೆ ಮಾಡಿದರೆ ಅದು ಅಪ್ರಮಾಣ, ಬೇರೆ ಪ್ರಮಾಣ ಸಿದ್ಧವಾಗಿರುತ್ತೆ. ಈಗ ಅಗ್ನಿರ್ಹಿಮಸ್ಯ ಭೇಷಜಂ ಇತ್ಯಾದಿ ವಾಕ್ಯಗಳಿವೆ. ಚಳಿಗೆ ಬೆಂಕಿ ಮದ್ದು, ಅಗ್ನಿ ಹಿಮಸ್ಯ ಭೇಜಂ, ಚಳಿ ಆದರೆ ಕಾಯಿಸ್ಕೊಳ್ಬೇಕು ಅಂತ. ಇದು ಪ್ರತ್ಯಕ್ಷ ಸಿದ್ಧವಾಗಿದೆ, ಇದನ್ನು ವೇದ ಹೇಳಬೇಕಾ? ಹೀಗೆ ಪ್ರಮಾಣಾಂತರವಾಗಿರತಕ್ಕಂತಹ ಬೇರೊಂದು ಪ್ರಮಾಣದಿಂದ ಸಿದ್ಧವಾಗಿರತಕ್ಕಂತಹ ಅರ್ಥ ಅದನ್ನು ವೇದ ಹೇಳ್ತಾ ಇರೋದರಿಂದ, ಹೀಗೆ ಪ್ರಮಾಣಾಂತರ ಸಿದ್ಧವಾದ ಅರ್ಥವನ್ನು ಹೇಳ್ತಾ ಇರೋದರಿಂದ ವೇದವು ಅಪ್ರಮಾಣ ಅಂತ. ಹೀಗೆ ವೇದಕ್ಕೆ ಅಪ್ರಾಮಾಣ್ಯವನ್ನು ಶಂಕೆ ಮಾಡಿ, ವೇದ ಮಾತ್ರ ಅಲ್ಲ ವೇದಾನುಸಾರಿಯಾಗಿರತಕ್ಕಂತಹ ಪುರಾಣಗಳು ಕೂಡ ಹೀಗೆ ಇವೆ. ವೇದಾನುಸಾರಿಯಾಗಿರತಕ್ಕಂತಹ ಏವಂ ಪುರಾಣೇಪಿ ಅನೃತತ್ವಾದೀನಿ ಜ್ಞಾತವ್ಯಾನಿ, ಪುರಾಣಗಳಲ್ಲಿಯೂ ಕೂಡ ಅನೃತತ್ವ ಇದೆ, ಸವ್ಯಾಹತತ್ವ ಇದೆ, ಪುನರುಕ್ತಿ ಇದೆ. ಹೀಗೆ ಒಂದು ಪುರಾಣದಲ್ಲಿ ಹೇಳ್ತಕ್ಕಂಥ ವಿಚಾರ ಇನ್ನೊಂದು ಪುರಾಣದಲ್ಲಿ ಹೇಳಿದ್ದಾರೆ, ಮತ್ತು ಪ್ರಮಾಣಾಂತರ ಸಿದ್ಧವಾಗಿರ್ತಕ್ಕಂಥ ಅರ್ಥವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಪುರಾಣಗಳಲ್ಲಿಯೂ ಕೂಡ ಈ ಅನೃತತ್ವಾದಿಗಳು ದೋಷಗಳು ಇವೆ ಅಂತ ನಾವು ತಿಳ್ಕೊಳ್ಬೇಕು. ತದ್ದೃಷ್ಟಾಂತೇನ ಅಶೇಷಸ್ಯಾಪಿ, ಅದರ ಒಂದು ದೃಷ್ಟಾಂತದಿಂದ ಎಲ್ಲ ಭಾಗಗಳಲ್ಲಿಯೂ ಕೂಡ ಅದು ಇದೆ ಅಂತ ಹೇಳಿ ಇಡೀ ವೇದಕ್ಕೆ ಅಪ್ರಾಮಾಣ್ಯವನ್ನು ಹೇಳುವಂಥದ್ದು. ತದ್ದೃಷ್ಟಾಂತೇನ ಅಶೇಷಸ್ಯಾಪಿ ವೇದಾದಿ ಭಾಗಸ್ಯ, ಅದರ ಉದಾಹರಣೆಯಿಂದ ಇಡೀ ಸಮಗ್ರ ವೇದ ಭಾಗಕ್ಕೆ ಅಪ್ರಾಮಾಣ್ಯವನ್ನು ಅನುಮಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲದೆ ವೇದ ಅಪ್ರಮಾಣ ಅಂತ ಹೇಳಲಿಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ಏನು? ಕಿಂಚ ಸಂವಾದರಹಿತಂ ವಿಪ್ರಲಂಬಕಾದಿ ವಾಕ್ಯಂ ಅಪ್ರಮಾಣಂ ತಥಾವಿಧಂಚ ವೇದಾದಿಕಂ. ಈ ವಿಪ್ರಲಂಬ ವಾಕ್ಯಗಳು, ವಿಪ್ರಲಂಬ ವಾಕ್ಯ ಅಂದರೆ ಮೋಸ ಮಾಡೋದು, ಏನೋ ಒಂದು ಹೇಳೋದು, ನದಿ ತೀರೆ ಪಂಚಫಲಾನಿ ಸಂತಿ ಅಂತ, ಆದರೆ ಅಲ್ಲಿ ಅದು ಇರುವುದೇ ಇಲ್ಲ. ಹೀಗೆ ಮೋಸ ಮಾಡಲಿಕ್ಕೆ ಕೆಲವು ಹೇಳೋದು, ಪೂಲ್ ಮಾಡಲಿಕ್ಕೆ, ಅಂತಹ ಮಾತುಗಳು ಕೆಲವು ಇವೆ. ಆದ್ದರಿಂದ ಇದು ಅಪ್ರಮಾಣ ಅಂತ. ಹೀಗೆ ವೇದಗಳಲ್ಲಿ ಇವೆಲ್ಲ ದೋಷಗಳು ಇರುವುದರಿಂದ ಏವಂಚ ತಥಾವಿಧಂಚ ವೇದಾಧಿಕಂ, ವೇದವು ಹಾಗೆ ಸಂವಾದರಹಿತವಾಗಿರುವಂಥದ್ದು, ವಿಪ್ರಲಂಬಕ ವಾಕ್ಯಗಳಿವೆ, ಅಂತಹ ವಾಕ್ಯಗಳು ಅವುಗಳು ಅಪ್ರಮಾಣನೇ. ಹೀಗೆ ಕೆಲವು ವಾಕ್ಯಗಳ ಒಂದು ಅಪ್ರಾಮಾಣ್ಯ ನಿದರ್ಶನದಿಂದ ಇಡೀ ವೇದ ವಾಕ್ಯಕ್ಕೆ ಅಪ್ರಾಮಾಣ್ಯವನ್ನು ಹೇಳಲಿಕ್ಕಾಗತ್ತೆ. ಹೀಗೆ ವೇದದಲ್ಲಿ ಹೇಳ್ತಕ್ಕಂಥ ವಿಚಾರಗಳಿಗೆ ಒಂದು ಸಂವಾದ ಪ್ರಮಾಣ ಇಲ್ಲ, ಆದ್ದರಿಂದ ಅಪ್ರಮಾಣ. ಮತ್ತು ಮೋಸಗಾರರ ಮಾತಿನಂತೆ ಕೆಲವು ಮಾತುಗಳನ್ನು ವೇದ ಹೇಳ್ತಾ ಇದೆ, ಅದಕ್ಕೆ ಅಪ್ರಮಾಣ. ಹೀಗೆ ವೇದ ಮತ್ತು ಪುರಾಣಗಳು ಅಪ್ರಮಾಣವಾದ್ದರಿಂದ ಅದರಲ್ಲಿ ಅಂತರ್ಗತವಾಗಿರತಕ್ಕಂತಹ ಈ ಕೆಲವು ವಾಕ್ಯಗಳೇನಿವೆ ಅವುಗಳ ಒಂದು ದೃಷ್ಟಾಂತದಿಂದ ಇಡೀ ವೇದಕ್ಕೆ ಅಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಬರ್ತದೆ. ಹೀಗೆ ವೇದವೇ ಅಪ್ರಮಾಣ ಆಗಿರುವಾಗ ತದ್ವಾಕ್ಯ ಬಲದಿಂದ ನಿಮ್ಮ ನಾರಾಯಣನಿಗೆ ಸದಾಗಮ್ಯಕ ವಿಜ್ಞೇಯತ್ವ ಹೇಗೆ ಸಿದ್ಧ ಆಗುತ್ತೆ? ವೇದವೇ ಅಪ್ರಮಾಣ ಅಂತಾದರೆ ಅಂತಹ ವೇದೈಕ ಸಮಧಿಗಮ್ಯತ್ವ
ನಾರಾಯಣನಿಗೆ ಸಿದ್ಧವಾಗೋದಾದರೆ ಹೇಗೆ? ಇನ್ನು ನಿರ್ದೋಷತ್ವಾದಿಗಳನ್ನು ಇದೇ ವೇದದ ಬಲದಿಂದ ಹೇಳ್ತೀರಾ, ಅಂತಹ ನಿರ್ದೋಷತ್ವಾದಿಗಳು ಕೂಡ ವೇದಗಳಿಂದ ಸಾಧನೆ ಮಾಡಲಿಕ್ಕೆ ಆಗೋದು. ವೇದವನ್ನು ಅಪ್ರಮಾಣ ಆದ್ದರಿಂದ ಅಂತಹ ವೇದವಾಕ್ಯಗಳಿಂದ ನಿರ್ದೋಷತ್ವವು ಕೂಡ ಸಿದ್ಧ ಆಗುವುದಿಲ್ಲ. ಏತೇಷಾಂ ವಚನಾನಾಮೇವ ಅಪ್ರಾಮಾಣ್ಯ ಸತಿ, ಇಂತಹ ಮಾತುಗಳಿಗೆ ಅಪ್ರಾಮಾಣ್ಯ ಸಿದ್ಧವಾಗುತ್ತಿರಲು ಕಥಮೇತದ್ಬಲಾತ್, ಅದರ ಒಂದು ಬಲದಿಂದ ವಿಷ್ಣೋ ಸದಾಗಮಿಕ ವಿಜ್ಞೇಯತ್ವ ಸಿದ್ಧಿ ಕಥಂ, ವಿಷ್ಣುವಿಗೆ ಸದಾಗಮಿಕ ವಿಜ್ಞೇಯತ್ವ ಹೇಗೆ ಸಿದ್ಧ ಆಗುತ್ತೆ? ಏವಮೇವ, ಅಲ್ಲದೆ ಹೀಗೆ ವೇದಾದಿಗಳಿಂದ ನಿರ್ದೋಷತ್ವಾದಿಗಳು ಕೂಡ ಸಿದ್ಧವಾಗುತ್ತೆ ಎಂಬುದು ಕೂಡ ಪರಾಸ್ತವಾಯಿತು ಅಂತಂದರೆ ಅದಕ್ಕೆ ಆಚಾರ್ಯರು ಹೇಳ್ತಿದ್ದಾರೆ, ನಚ ಏತೇಷಾಂ ವಚನಾನಾಂ ಏವ ಅಪ್ರಾಮಾಣ್ಯಂ. ಈ ರೀತಿಯಲ್ಲಿ ವೇದವಚನಗಳಿಗೆ ಅಪ್ರಾಮಾಣ್ಯವನ್ನು ಶಂಕೆ ಮಾಡಬಾರದು. ನಚ ಏತೇಷಾಂ ವಚನಾನಾಂ ಈ ವಾಕ್ಯಗಳಿಗೆ ಅಪ್ರಾಮಾಣ್ಯಂ ನಚ, ಅಪ್ರಾಮಾಣ್ಯವನ್ನು ಹೇಳಬಾರ್ದು, ಅಪ್ರಮಾಣ ಅಂತ ಹೇಳೋದು ಸರಿಯಲ್ಲ ಅಂತ. ಇಲ್ಲಿ ಚಶಬ್ದ ಇದೆ. ಚಶಬ್ದ ಸಮುಚ್ಚಯೇ. ಚಶಬ್ದವನ್ನು ಹೇಳಿದ್ದು ಯಾಕೆ ಅಂದರೆ ಇಲ್ಲಿ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ. ನಚೇತೇಷಾಂ ವಚನಾನಾಂ, ಈ ಸಂದೇಹಾದಿಗಳು ಏನು ಹೇಳಿದಿರಲ್ಲ, ಅನೃತತ್ವ, ಸಂದೇಹ, ಇವೇ ಮೊದಲಾದ ದೋಷಗಳು, ಇವುಗಳಿಂದ ರಹಿತವಾಗಿರತಕ್ಕಂತಹ ಏನು ಪ್ರಮಾಣಗಳೇ ನಮಗೆ ವಿವಕ್ಷಿತವಾಗಿರುವುದರಿಂದ, ಅಂತಹ ಪ್ರಮಾಣಗಳಿಗೆ ಸಾಧಕತ್ವ ಇರುವುದರಿಂದ ಇದೇ ರೀತಿಯಲ್ಲಿ ನಾವು ಮುಂದೆ ಅದನ್ನ ಹೇಳ್ತಾ ಹೋಗ್ತೇವೆ ಅಂತ. ಚಶಬ್ದ ಕ್ರೋಢೀಕರಣಾರ್ಥದಲ್ಲಿ ಇರುವಂಥದ್ದು. ಏವಮುತ್ತರತ್ರಾಪಿ ಏತಚ್ಛಂಕಾ ಪರಿಹಾರ ಸಮುಚಿತಸ್ಯೈವ ಉದಾಹೃತ ಪ್ರಮಾಣಸ್ಯ ವಿವಕ್ಷಿತ ಸಾಧಕತ್ವಾತ್ ಏವಮುತ್ತರತ್ರಾಪಿ ಬೋದ್ಧವ್ಯಂ. ಈ ರೀತಿಯ ನಿಮಗೆ ಸಂದೇಹಗಳಿವೆ. ವೇದ ಸುಳ್ಳು ಹೇಳ್ತಾ ಇದೆ, ವೇದ ಪುನರುಕ್ತಿಯನ್ನು ಹೇಳ್ತಾ ಇದೆ, ಸ್ವವ್ಯಾಹತವಾದನ್ನು ಹೇಳ್ತಾ ಇದೆ. ಈ ರೀತಿಯಾದ ಸಂದೇಹಗಳೇನಿದೆ, ಸಂದೇಹಗಳಿಂದ ರಹಿತವಾಗಿರತಕ್ಕಂತಹ ನಾವು ಪ್ರಮಾಣಗಳನ್ನೇ ಇಲ್ಲಿ ಉದಾಹರಿಸಿದ್ದೇವೆ. ಅಂತಹ ಪ್ರಮಾಣಗಳಿಂದಲೇ ನಾವು ಸದಾಗಮೈಕ ವಿಜ್ಞೇಯತ್ವವನ್ನು ಹೇಳ್ತೇವೆ. 3 ವೇದವಾಕ್ಯವನ್ನು ಹೇಳಿದರು ಆಚಾರ್ಯರಲ್ಲಿ. ಅಂತಹ ಉದಾಹೃತ ಪ್ರಮಾಣಗಳು, ಅವುಗಳಿಗೆ ವಿವಕ್ಷಿತವಾಗಿರತಕ್ಕಂತಹ ಪ್ರಮೇಯ ಯಾವುದು? ಸದಾಗಮೈಕ ವಿಜ್ಞೇಯತ್ವ. ಆದ್ದರಿಂದ ಈ ವೇದ ಪ್ರಾಮಾಣ್ಯ ವಿಷಯದ ಏನು ಶಂಕೆ ಬಂದಿದೆ, ಆ ಎಲ್ಲ ಶಂಕೆಗಳಿಗೂ ಉತ್ತರ ಕೊಡುವುದಲ್ಲದೆ ಇನ್ನೂ ಅನೇಕ ವಾಕ್ಯಗಳಿಗೂ ಕೂಡ ನಾವು ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಈ ನೀವೇನು ಮೇಲೆ ಉದಾಹರಿಸಿದಿರಲ್ಲ ವಾಕ್ಯಗಳು, ಆ ವಾಕ್ಯಗಳು ಅಪ್ರಮಾಣವಾಗಿವೆ. ಆದ್ದರಿಂದ ಅಪ್ರಮಾಣವಾಗಿರತಕ್ಕಂತಹ ಆ ವಾಕ್ಯಗಳ ಬಲದಿಂದ ಇಡೀ ವೇದಕ್ಕೆ ಅಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಅಲ್ವಾ. ಒಂದು ಪ್ರಮಾಣ ಅಲ್ಲ ಅಂತಾದರೆ ಎಲ್ಲವೂ ಅಪ್ರಮಾಣವೇ. ಅನ್ನ ಆಗಿದೆ ಅಂತ ನೋಡಬೇಕಾದ್ರೆ ಒಂದು ಅಕ್ಕಿ ನೋಡಿದರೆ ಸಾಕು. ಹಾಗೆ ವೇದವಾಕ್ಯದಲ್ಲಿ ಒಂದು ಅಪ್ರಮಾಣ ಅಂತಾದರೆ ಅದರ ಉದಾಹರಣೆಯಿಂದ ಎಲ್ಲವೂ ಅಪ್ರಮಾಣ ಅಂತ ಹೇಳ್ತಾರಲ್ವಾ. ಹಾಗೆ ಈ ಏನು ಪ್ರಮಾಣ ಉದಾಹರಿಸಿದ್ದೇವೆ, ಆ ಉದಾಹೃತವಾಗಿರ್ತಕ್ಕಂತಹ ಪ್ರಮಾಣಗಳಿಗೆ ವಿವಕ್ಷಿತವಾಗಿರತಕ್ಕಂತಹ ಅರ್ಥ ಯಾವುದಿದೆ, ಅಂತಹ ಪ್ರಮೇಯಗಳನ್ನು ಸಾಧಿಸುವಂತಹ ಸಾಮರ್ಥ್ಯ ಇದೆ. ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಮುಂದೆ ಕೂಡ ಇಂತಹ ವಾಕ್ಯಗಳನ್ನು ನಾವು ಹೇಳಿ ಅವುಗಳು ಪ್ರಮಾಣ ಅಂತ ಸಾಧನೆ ಮಾಡ್ತೀವಿ, ಅವುಗಳು ಕೂಡ ಪ್ರಮಾಣವಾಗಿವೆ ಅಂತ ತಿಳಿಸ್ತೇವೆ ಅಂತ ಅದರ ಅಭಿಪ್ರಾಯ. ಏನು ಸ್ಪಷ್ಟವಾಗಲಿಲ್ಲಲ್ಲ ಅಂತಂದರೆ ಅದಕ್ಕೆ ಟೀಕಾಚಾರ್ಯ ಬರೀತಾರೆ, ಅಯಂ ಅಭಿಪ್ರಾಯ. ಒಟ್ಟು ಹೇಳಿದ್ದೇನು ಅಂತಂದರೆ ಕಿಮಿದಂ ಅನೃತತ್ವಂ. ನೀವು ಹೇಳ್ತಾ ಇದ್ದೀರಲ್ಲ, ವೇದ
ಸುಳ್ಳು ಹೇಳ್ತಾ ಇದೆ ಅಂತ. ಸುಳ್ಳು ಅಂದರೆ ಏನು? ಅನೃತತ್ವ ನಾಮ ಕಿಂ? ಅನೃತತ್ವ ಅಂದರೆ ಅರ್ಥಶೂನ್ಯತ್ವ ಅಂತ ಹೇಳ್ತೀರಾ? ಅರ್ಥಶೂನ್ಯತ್ವಮಿತಿ ಚೇತ್, ಅರ್ಥಶೂನ್ಯತ್ವವೇ ಅನೃತ ಅಂತ ಹೇಳ್ತೀವಂದರೆ ನನು ಏತದೇವ ಅಪ್ರಾಮಾಣ್ಯಮಿತಿ ಸಾಧ್ಯ ಅವಿಶಿಷ್ಟತಾ ಸ್ಯಾತ್. ಪ್ರಮಾಣಾಂತರ ವಿಸಂವಾದ ಅನೃತತ್ವಮಿತಿ ಚೇತ್ ಕಿಂ ಆಪಾತತಃ ಸರ್ವಥಾ ವಾ ನ ಆದ್ಯಃ ತಸ್ಯ ಸರ್ವತ್ರ ಸಂಭವೇನ ಅನೈಕಾಂತ್ಯಾತ್ ದ್ವಿತೀಯೇ ಸಂದಿಗ್ಧಾ ಸಿದ್ಧಿಃ ಕಿಮತ್ರ ಸರ್ವಥಾ ಪ್ರಮಾಣ ವಿಸಂವಾದಃ ಏವ ಉತ ವೈಗುಣ್ಯಾದಿ ನಿಮಿತ್ತಂ ಫಲದರ್ಶನಾದಿಕಂ ಇದು ಸಂದೇಹ ಅಪರಿಹಾರಾತ್. ಟೀಕಾಚಾರ್ಯರು ಇಲ್ಲಿ ಅನೃತತ್ವ ಅಂದರೆ ಏನು ಅಂತ ಪ್ರಶ್ನೆ ಮಾಡಿಕೊಂಡು ಒಂದೊಂದಾಗಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅವರು ಮಾಡಿರ್ತಕ್ಕಂತಹ ಅನುಮಾನ, ಆ ಅನುಮಾನಕ್ಕೆ ಯಾವುದು ಸುಳ್ಳನ್ನು ಹೇಳುತ್ತೋ ಅದು ಅಪ್ರಮಾಣ, ಉನ್ಮತ್ತ ವಾಕ್ಯದಂತೆ ಅಂತ ಅನುಮಾನ ಏನು ಪ್ರಯೋಗ ಮಾಡಿದ್ರಲ್ಲ, ಅಂತಹ ಅನುಮಾನಕ್ಕೆ ದೋಷಗಳನ್ನು ಹೇಳ್ತಾರೆ. ಏನು ಅನುಮಾನ ಅಂದರೆ ಪ್ರತ್ಯಕ್ಷದ ಬಲದಿಂದ, ಪ್ರತ್ಯಕ್ಷದ ಸಹಾಯದಿಂದ ನಮ್ಮ ಕಣ್ಣಿಗೆ ಕಾಣದಂತಹ ಕೆಲವು ವಿಷಯಗಳನ್ನು ನಾವು ಊಹಿಸಿ ತಿಳ್ಕೊಳ್ಳುವಂಥದ್ದು, ಇದು ಅನುಮಾನ. ಈಗ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಲ್ಲಿ ಬೆಂಕಿ ಇದೆ ಅಂತ ನಮಗೆ ಸಿದ್ಧವಾಗಿದೆ. ಹೊಗೆಯಲ್ಲಿದೆಯೋ ಅಲ್ಲಿ ಬೆಂಕಿ ಇದೆ ಎಂಬುದನ್ನು ನಾವು ಸಿದ್ಧಪಡಿಸಿಕೊಂಡಿದ್ದರಿಂದ ಎಲ್ಲಿಯಾದರೂ ಹೊಗೆ ಆಡ್ತಾ ಇದ್ದರೆ ಅಲ್ಲಿ ಬೆಂಕಿ ಇದೆ. ನಾವು ಬೆಂಕಿಯನ್ನು ನೋಡಿಲ್ಲ, ನಮಗೆ ಕಾಣ್ತಾ ಇರೋದು ದೂರದಲ್ಲಿ ಬೆಟ್ಟದಲ್ಲಿ ಹೊಗೆ ಮಾತ್ರ ಕಾಣ್ತಾ ಇದೆ, ನಮಗೆ ಬೆಂಕಿ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ನಾವು ಸಾಧನೆ ಮಾಡಿದ್ವಿ. ಹೇಗೆ ಅಂತಂದರೆ ಅಲ್ಲಿ ಹೊಗೆ ಇರೋದರಿಂದ, ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರುತ್ತೆ. ಪ್ರಕೃತ ಪರ್ವತದಲ್ಲಿ ಹೊಗೆ ಇರೋದರಿಂದ ಅಲ್ಲಿ ಬೆಂಕಿ ಇದೆ. ಪರ್ವತೋ ವನ್ಯಮಾನ್ ಧೂಮವತ್ವ ಯೋ ಯೋ ಧೂಮವಾನ್ ಸ್ವಸಮನ್ಯಮಾನ್ ಅಂತ ಹೀಗೆ ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇದೆ ಎಂಬುದನ್ನು ಒಂದು ದೃಷ್ಟಾಂತದಲ್ಲಿ ಕಂಡು ಪ್ರಕೃತ ನೋಡ್ತಾ ಇರತಕ್ಕಂತಹ ಪೂರ್ವದೃಶ್ಯಮಾನವಾಗಿರ್ತಕ್ಕಂತಹ ವಸ್ತುವಿನಲ್ಲಿ ಆ ಹೇತುವಾಗಿರತಕ್ಕಂಥ ಹೊಗೆಯನ್ನು ನೋಡಿ ಅದರಿಂದ ಸಾಧ್ಯವಾಗಿರತಕ್ಕಂಥ ಬೆಂಕಿಯನ್ನು ನಾವು ಸಾಧನೆ ಮಾಡ್ತೇವೆ. ಅಲ್ಲಿ ಹೊಗೆ ಇರೋದ್ರಿಂದ ಬೆಂಕಿ ಇದೆ. ಧೂಮತ್ವಾತ್ ಪರ್ವತ ವನ್ಯಮಾನ್. ಹೀಗೆ ಪ್ರತ್ಯಕ್ಷ ಸಿದ್ಧವಾಗಿರತಕ್ಕಂತಹ ಪೂರ್ವದೃಶ್ಯಮಾನವಾಗಿರತಕ್ಕಂತಹ ವಸ್ತುವಿನಲ್ಲಿ ಕಣ್ಣಿಗೆ ಕಾಣದ ವಸ್ತುವನ್ನು ಊಹಿಸೋದು, ಇದಕ್ಕೆ ಅನುಮಾನ ಅಂತ ಹೇಳ್ತಾರೆ. ಈ ಅನುಮಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನ್ಯಾಯಶಾಸ್ತ್ರ ತುಂಬ ವಿಚಾರ ಬರ್ತವೆ. ಅನುಮಾನದಲ್ಲಿ ಪಕ್ಷ ಅಂತ ಇರುತ್ತೆ, ಸಾಧ್ಯ ಅಂತ ಇರುತ್ತೆ, ಹೇತು ಅಂತ ಇರುತ್ತೆ. ಅನುಮಾನದ ಸ್ವರೂಪ ಏನು, ಯಾವುದು ಸದನುಮಾನ, ಯಾವುದು ದುಷ್ಟ ಅನುಮಾನ, ಅನುಮಾನಕ್ಕೆ ಇರತಕ್ಕಂತಹ ದೋಷಗಳು ಯಾವುವು, ಆ ದೋಷಗಳು ಇದ್ದರೆ ಆ ಅನುಮಾನ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದೆ ಅದನ್ನು ಸಾಧನೆ ಮಾಡಲಿಕ್ಕೆ ಆಗಲ್ಲ. ಈಗ ಪರ್ವತೋ ವನ್ಯಮಾನ್ ಧೂಮವತ್ವ ಅಂತ ಹೇಳಿದರೆ ಅದು ಸರಿಯಾದ ಅನುಮಾನ. ಯಾಕೆ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ. ಆದ್ದರಿಂದ ಪರ್ವತೋ ವನ್ಯಮಾನ್ ಧೂಮವತ್ವ ಅಂತ ಸಾಧನೆ ಮಾಡಿದರೆ ಆ ಅನುಮಾನ ಸರಿ. ಅದಕ್ಕೆ ಬದಲಾಗಿ ಪರ್ವತೋ ಧೂಮವಾನ್ ವನ್ಯಮತ್ವ ಅಂತ ಅನುಮಾನ ಮಾಡಿದರೆ ಪರ್ವತಃ ಧೂಮವಾನ್ ವನ್ಯಮತ್ವ ಅಂತ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಆಗ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇದೆ ಎಂಬುದಾಗಿ ಆ ಹೇತು ಸಾಧ್ಯಗಳಿಗೆ ಸಾಹಚರ್ಯ ನಮಗೆ ದೃಷ್ಟ ಆಗಿರಬೇಕು. ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲಿ ಹೊಗೆ ಇದೆ ಅಂತ ಆದಾಗ ಬೆಂಕಿಯನ್ನು ಕಂಡಾಗ ಅಲ್ಲಿ ಹೊಗೆ ಇದೆ ಅಂತ ನಾವು ಅನುಮಾನ ಮಾಡ್ಬೋದು. ಆದರೆ ಬೆಂಕಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೊಗೆ ಇಲ್ಲ, ಹೊಗೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಬೆಂಕಿ ಇದೆ. ಅಡುಗೆ ಮನೆಯಲ್ಲಿ ಹೊಗೆ ಇದೆ, ಅಲ್ಲಿ ಬೆಂಕಿ ಇದೆ. ಯಾಗಶಾಲೆಯಲ್ಲಿ ಹೊಗೆ ಇದೆ, ಅಲ್ಲಿ ಬೆಂಕಿ ಇದೆ. ಆದ್ದರಿಂದ ಆ ದೂರದ ಬೆಟ್ಟದಲ್ಲಿ ಹೊಗೆ ಕಾಣ್ತಾ ಇರೋದ್ರಿಂದ ಅಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಆದರೆ ಪರ್ವತದಲ್ಲಿ ಬೆಂಕಿ ಇದೆ, ಪರ್ವತದಲ್ಲಿ ಹೊಗೆ ಇದೆ, ಯಾಕೆಂದರೆ ಬೆಂಕಿ ಇರೋದರಿಂದ ಅಂತ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಬೆಂಕಿ ಎಲ್ಲಿದೆಯೋ ಅಲ್ಲಿ ಹೊಗೆ ಇರಬೇಕಾಗತ್ತೆ. ಆದರೆ ಬೆಂಕಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೊಗೆ ಇಲ್ಲ. ಕಾದ ಕಬ್ಬಿಣದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಇಲ್ಲ. ಆದ್ದರಿಂದ ಪರ್ವತಃ ಧೂಮವಾನ್ ವನ್ಯಮತ್ವ ಅಂತ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಧೂಮ ಇಲ್ಲದ ಜಾಗದಲ್ಲಿಯೂ ಕೂಡ ಬೆಂಕಿ ಇದೆ ಅಂಥೇಳಿ ಆ ಹೇತುವಿಗೆ, ವನ್ಯಮತ್ವ ಎಂಬ ಹೇತುವಿಗೆ ವ್ಯಭಿಚಾರ ದೋಷ ಬರುತ್ತೆ. ಹೀಗೆ ಅನುಮಾನಕ್ಕೆ ದೋಷಗಳಿವೆ. ಆದ್ದರಿಂದ ಆ ಅನುಮಾನದ ಸ್ವರೂಪ ಏನು, ಅನುಮಾನ ಅಂದರೆ ಹೇಗಿರಬೇಕು,
ಅನುಮಾನದ ದೋಷಗಳು ಯಾವುವು ಅದನ್ನು ಸ್ವಲ್ಪ ನಾವು ಮುಂದಿನ ಪಾಠದಲ್ಲಿ ನೋಡಿಕೊಂಡು ಮತ್ತೆ ಟೀಕಾಚಾರ್ಯಲ್ಲಿ ಹೇಳ್ತಕ್ಕಂತಹ ದೋಷಗಳು ಏನು, ಅನೃತತ್ವ ಅಂದರೆ ಏನು ಅಂತ ನೀವು ಕೇಳ್ತಿದ್ದೀರಲ್ಲ, ಅರ್ಥಶೂನ್ಯತ್ವೇ ಅನೃತತ್ವ ಅಂತ ಆದರೆ ಸಾಧ್ಯ ಅವಿಶಿಷ್ಟತಾ, ಆಮೇಲೆ ಅನೈಕಾಂತ್ಯ, ಸಂದಿಗ್ಧ ಸಿದ್ಧಿ, ಇವೆಲ್ಲ ಇಲ್ಲಿ ದೋಷಗಳನ್ನು ಹೇಳ್ತಾರೆ. ಅವನು ಹೇಳಬೇಕಾದ್ರೆ ಆ ಅನುಮಾನದ ಸ್ವರೂಪ, ಅನುಮಾನ ಅಂದರೆ ಏನು, ಅನುಮಾನ ಹೇಗಿರಬೇಕು, ಅನುಮಾನದ ದೋಷಗಳು ಯಾವುವು, ಅದೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡಿಕೊಂಡು ಮತ್ತೆ ಈ ಒಂದು ಟೀಕಾಚಾರ್ಯರ ವಾಕ್ಯಗಳನ್ನು ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.